ಪರಮ ಪೂಜ್ಯ ಶಿವಕುಮಾರ ಮಹಾಶಿವಡವರು ಲಿಂಗೈಕ್ಯರಾಗಿ 7 ವರ್ಷ ಆಗ್ತಾಯಿದೆ. ಈ 7ನೇ ವರ್ಷದ ಸಂಸ್ಮರಣೆಯ ಪುಣ್ಯ ಕಾರ್ಯಕ್ರಮ ನಾಡಿದ್ದು ಅಂದರೆ ಬರುವ ಬುಧವಾರ 21ನೇ ತಾರೀಕು ಆಯೋಜಿಸಿದ್ದೇವೆ. 2019 21ನೇ ತಾರೀಕು ಪರಮ ಪೂಜ್ಯ ಶಿವಕುಮಾರ ಮಹಾಶಿವಡವರು ತಮ್ಮ 111ನೇ ವರ್ಷದಲ್ಲಿ ಇಹವನ್ನು ತ್ಯಜಿಸಿರುವಂತಹವರು. ಅವರ ಸ್ಮರಣಾರ್ಥವಾಗಿ ಪ್ರತಿ ವರ್ಷವೂ ಕೂಡ ನಾವು ಇಲ್ಲಿ ಅವರ ಪುಣ್ಯ ಸ್ಮರಣೆ ಮತ್ತು ನಾಡಿನಾದ್ಯಂತ ಎಲ್ಲ ಹಳ್ಳಿಗಳಲ್ಲಿ ಅವರದೇ ಆದ ರೀತಿಯಲ್ಲಿ ಅವರ ಸ್ಮರಣೆಯನ್ನು ಮಾಡುವಂಥ ಕೆಲಸವನ್ನು ಭಕ್ತಾದಿಗಳು ತಮ್ಮ ಭಕ್ತಿಯ ಪ್ರತೀಕವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ನಾವು ವಿಶೇಷವಾಗಿ ಉಪರಾಷ್ಟ್ರಪತಿಗಳಾಗಿರುವಂತಹ ಸಿ ಪಿ ರಾಧಾಕೃಷ್ಣನವರನ್ನ ಆಹ್ವಾನ ಮಾಡಿದ್ದೇವೆ. ಅವರು ಕೂಡ ಆಗಮಿಸುವಂತಹವರಿದ್ದಾರೆ. ರಾಜ್ಯಪಾಲರಿರ್ತಾರೆ. ವಿಶೇಷವಾಗಿ ಸತ್ಯಸಾಯಿ ಸೇವಾಶ್ರಮ ಮುದ್ದೇನಹಳ್ಳಿಯ ಮಧುಸೂದನ ಸಾಯಿ ಅಂತ ಅವರು ತುಂಬ ಇವತ್ತಿನ ದಿನಮಾನಗಳಲ್ಲಿ ಒಂದು ಶೈಕ್ಷಣಿಕವಾಗಿ ಆರೋಗ್ಯದ ಕ್ಷೇತ್ರದಲ್ಲಿ ಮತ್ತು ಪ್ರೋಟೀನ್ ವಿಚಾರದಲ್ಲಿ ಪೌಷ್ಟಿಕಾಂಶ ವಿಚಾರದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡ್ತಾಯಿದ್ದಾರೆ. ಅಂತಹ ಸದ್ಗುರುವಾಗಿರುವಂತಹ ಶ್ರೀ ಮಧುಸೂದನ್ ಸಾಯಿಯವರು ಬರ್ತಾಯಿದ್ದಾರೆ. ಮತ್ತು ಸೋಮಣ್ಣನವರು ಮತ್ತು ಪರಮೇಶ್ವರವರು ಇರ್ತಾರೆ. ಜೊತೆಗೆ ಡಿ ಬಿ ಜಯಚಂದ್ರರವರು ಉಸ್ತುವಾರಿ ನಮ್ಮ ದೆಹಲಿಯ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಜೊತೆಗೆ ನಮಗೆ 3 ಜನ ಎಂ ಪಿಗಳಿದ್ದಾರೆ. ನಮಗಿಲ್ಲಿ ಮೇಯ್ನ್ ಸೋಮಣ್ಣವ್ರು ಇರ್ತಾರೆ. ಆ ಭಾಗದಲ್ಲಿ ಚಿತ್ರದುರ್ಗದವರೊಬ್ಬರು, ಈ ಭಾಗದಲ್ಲಿ ರಾಮನಗರದವರೊಬ್ಬರು. ಹಾಗೆ ಅವರಿಬ್ಬರನ್ನು ಕೂಡ ಎಂ ಪಿಗಳನ್ನು ಆಹ್ವಾನ ಮಾಡಿದ್ದೀವಿ. ಜೊತೆಗೆ ನಮ್ಮ ಗ್ರಾಮಾಂತರ ಮತ್ತು ನಗರ ಇಬ್ಬರು ಶಾಸಕರು. ಇದೇನಾಗಿದೆ ಅಂದರೆ ಪ್ರತಿಯೊಂದು ಭಾಳ ರಿಸ್ಟ್ರಿಕ್ಷನ್ ಜಾಸ್ತಿ ಇದೆ. ಇಷ್ಟೇ ಜನ ಇರಬೇಕು, ಇಷ್ಟು ಮೇಲೆ ಕುಳಿತುಕೊಳ್ಬಾರ್ದು, ಅವ್ರ ಪಕ್ಕದಲ್ಲಿ ಇಷ್ಟು ಇರಬೇಕು, ಈ ಪಕ್ಕದಲ್ಲಿ ಇಷ್ಟು ಜನ ಇರಬೇಕು, ಮಧ್ಯದಲ್ಲಿ ಒಬ್ಬರೇ ಇರಬೇಕು, ಹೀಗೆಲ್ಲ ಏನೋ ರಿಸ್ಟ್ರಿಕ್ಷನ್ ಎಲ್ಲ ತುಂಬ ನಿಯಮಗಳನ್ನು ಅವ್ರು ಇಟ್ಟಿದ್ದಾರೆ. ಅವ್ರು ಮೊದಲು 6-7 ಜನಕ್ಕೆ ಮಾತ್ರ ಕೊಟ್ಟಿದ್ದರು. ಆಮೇಲೆ ಯಾಕೆಂದರೆ ಎಂ ಪಿಯವ್ರು ಕರೀರಿ ಅಂತ ಹೇಳಿ ನಮಗೇನು ಕರೆಯೋನು ಎಲ್ಲನೂ ಕರೆಯೋಕ್ಕೆ ಆಸೆ. ಆದರೆ ಅವರ ನಿಯಮಗಳನ್ನು ಪಾಲನೆ ಮಾಡೋದು ತುಂಬ ಕಷ್ಟ ಅವ್ರನ್ನೆಲ್ಲ. ಇವತ್ತು ನೋಡಿ ಅವರು ತುಂಬ ರಿಸ್ಟ್ರಿಕ್ಷನ್ ಜಾಸ್ತಿ ಅವೆಲ್ಲ. ಹೀಗೆ ಇರಬೇಕು, ಪ್ರೋಟೋಕಾಲ್ನ ಪಾಲನೆ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಹಾಗಾಗಿ ಅವ್ರನ್ನ ಅನಿವಾರ್ಯ ಕೊನೆಯ ಹಂತದಲ್ಲಿ ಅವ್ರನ್ನ ಆಹ್ವಾನ ಮಾಡಿದ್ವಿ. ಏಕೆಂದರೆ ಸೋಮಣ್ಣವರು ನಾನು ಅವ್ರಿಗೆ ಒಪ್ಪಿಸ್ತೇನೆ ಅಂತ ಹೇಳಿದರು. ಅದರಂತೆ ಅವರ ಪರ್ಮಿಷನ್ನ ಅವರ ಉಪರಾಷ್ಟ್ರಪತಿಗಳ ಆಫೀಸ್ನಿಂದ ಅದು ಪರ್ಮಿಷನ್ ತೆಗೆದುಕೊಂಡ್ಮೇಲೆ ಅವರಿಗೆ ಇವತ್ತು ಆಹ್ವಾನವನ್ನು ಕೊಟ್ಟಿದ್ದೇವೆ. ಅವರು ಕೂಡ ಬರುವಂತಹವರಿದ್ದಾರೆ. ಇದು 1 ಗಂಟೆ ಕಾರ್ಯಕ್ರಮ. 11 ಗಂಟೆಗೆ ಪ್ರಾರಂಭವಾಗಿ 12 ಗಂಟೆಗೆ ಮುಕ್ತಾಯ. ಏಕೆಂದರೆ ರಾಷ್ಟ್ರಪತಿಗಳದು, ರಾಜ್ಯಪಾಲರದು ಮತ್ತು ಉಪರಾಷ್ಟ್ರಪತಿಗಳದೆಲ್ಲವೂ ಕೂಡ 1 ಗಂಟೆ ಕಾರ್ಯಕ್ರಮ ಮಾತ್ರ ಸೀಮಿತ ಆಗಿರುವಂಥದ್ದು. ಕೆಲವರು ಮಾತನಾಡ್ತಾರೆ, ಮಧುಸೂದನ್ ಸಾಯಿಯವರು ಮಾತನಾಡ್ತಾರೆ, ಉಪರಾಷ್ಟ್ರಪತಿಗಳು ಮಾತನಾಡುವಂತಹವರಿದ್ದಾರೆ. 1 ಗಂಟೆ ಕಾರ್ಯಕ್ರಮ. ಮತ್ತು ಸಂಜೆಯಲ್ಲಿ 4 ಗಂಟೆ ಮೇಲೆ 4ರಿಂದ 8 ಗಂಟೆವರೆಗೆ ನಮ್ಮ ಶಾಲಾ ಮಕ್ಕಳು ಅವ್ರದ್ದೇ ಆದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸ್ಕೊಂಡಿದ್ದಾರೆ. ಅವರನ್ನು ಅದೇ ವೇದಿಕೆಯಲ್ಲೇ ಸಂಜೆ 4ರಿಂದ 8-8:30ವರೆಗೆ ಪ್ರದರ್ಶನ ಮಾಡ್ತಾರೆ. ಮಿಕ್ಕಂತೆ ಬಂದರವ ದಾಸೋಹ ಪ್ರಸಾದ ವ್ಯವಸ್ಥೆ ಎಲ್ಲ ಸಿದ್ಧವಾಗಿರುತ್ತೆ. ಬೆಳಗ್ಗೆ ಗದ್ದಿಗೆ ಪೂಜೆ ಇರ್ತದೆ ಮಾಮೂಲಿ. ಅದು ಬೆಳಗಿನ ಜಾವದ ಪೂಜೆ ಎಲ್ಲ ಮಾಡಿ ತಿರ್ಗಾ 7:00ವರೆಗೆ ಒಂದು ಉತ್ಸವ ಮಾಡ್ತೀವಿ. ಉತ್ಸವ ಮಾಡಿ ನಿಲ್ಲಿಸಿದ ಮೇಲೆ ಅದು ಏಕೆಂದರೆ ಬೇಗ ಮುಗಿಸ್ಬೇಕು. ಅವ್ರು ಬರೋದು ರಿಸ್ಟ್ರಿಕ್ಷನ್ 10 ಗಂಟೆ ಮೇಲೆ ಯಾರನ್ನೂ ಓಡಾಡೋಕ್ಕೆ ಬಿಡೋದಿಲ್ಲ. ಅಲ್ಲೆಲ್ಲ ಅವರು ಹ್ಯಾಂಡ್ ಓವರ್ ಮಾಡಬೇಕಾಗತ್ತೆ ಅವ್ರು ಬರೋದ್ರಿಂದ. ಅದರಿಂದ ಬೇಗ ಮುಗಿಸಿ 9 ಗಂಟೆ 9:30ವರೆಗೆ 9:30ವರೆಗೆ ಮುಗಿಸ್ಬಿಡ್ತೀವಿ. 10 ಗಂಟೆಗೆ ಮಧುಸೂದನ್ ಸಾಯಿಯವರು ಬರ್ತಾರೆ. ಅವರು ಅದರಿಂದ ಅವ್ರು 11 ಗಂಟೆ 10:45ವರೆಗೆ ಬರ್ತಾರೆ ಇಲ್ಲಿಗೆ ಅಂತ ಅನಿಸ್ತದೆ. ಅವರೆಲ್ಲ ಟೈಮ್ ಪ್ರಕಾರನೇ ಬರುವಂತಹವರು. ಅದರಿಂದ ಅವೆಲ್ಲ ಬೆಳಗಿನ ಪೂಜಾ ಕಾರ್ಯಕ್ರಮಗಳೆಲ್ಲವೂ ಕೂಡ ಯಥಾ ಪ್ರಕಾರ ನಡೀತವೆ. ದಾಸೋಹದ ವ್ಯವಸ್ಥೆ ಏನು ಹೇಳೋಂಗಿಲ್ಲ. ಅದು ವ್ಯವಸ್ಥೆ ಪ್ರತಿ ವರ್ಷ ಮಾಡ್ದಂಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆಲ್ಲ. ಮಕ್ಕಳು, ಶಿಕ್ಷಕರು, ಸೇವಾ ಕಡೆಗಳು ಎಲ್ಲರೂ ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ಈ ಒಂದು ಸಂದರ್ಭದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಅವರೆಲ್ಲರ ಸೇವೆ ನಿಜವಾಗಲೂ 1000 ಕೈಗಳಿದ್ದಾಗ ಎಲ್ಲರೂ ಕೂಡ ಅವರೆಲ್ಲ ಸೇವೆಯನ್ನು ಮಾಡ್ತಾಯಿದ್ದಾರೆ. ಪರಮ ಪೂಜ್ಯ ಶಿವಕುಮಾರ ಮಹಾಶಿವಡವರು ಲಿಂಗೈಕ್ಯರಾಗಿ 7 ವರ್ಷ ಆಗ್ತಾಯಿದೆ. ಈ 7ನೇ ವರ್ಷದ ಸಂಸ್ಮರಣೆಯ ಪುಣ್ಯ ಕಾರ್ಯಕ್ರಮ ನಾಡಿದ್ದು ಅಂದರೆ ಬರುವ ಬುಧವಾರ 21ನೇ ತಾರೀಕು ಆಯೋಜಿಸಿದ್ದೇವೆ. 2019 21ನೇ ತಾರೀಕು ಪರಮ ಪೂಜ್ಯ ಶಿವಕುಮಾರ ಮಹಾಶಿವಡವರು ತಮ್ಮ 111ನೇ ವರ್ಷದಲ್ಲಿ ಇಹವನ್ನು ತ್ಯಜಿಸಿರುವಂತಹವರು. ಅವರ ಸ್ಮರಣಾರ್ಥವಾಗಿ ಪ್ರತಿ ವರ್ಷವೂ ಕೂಡ ನಾವು ಇಲ್ಲಿ ಅವರ ಪುಣ್ಯ ಸ್ಮರಣೆ ಮತ್ತು ನಾಡಿನಾದ್ಯಂತ ಎಲ್ಲ ಹಳ್ಳಿಗಳಲ್ಲಿ ಅವರದೇ ಆದ ರೀತಿಯಲ್ಲಿ ಅವರ ಸ್ಮರಣೆಯನ್ನು ಮಾಡುವಂಥ ಕೆಲಸವನ್ನು ಭಕ್ತಾದಿಗಳು ತಮ್ಮ ಭಕ್ತಿಯ ಪ್ರತೀಕವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ನಾವು ವಿಶೇಷವಾಗಿ ಉಪರಾಷ್ಟ್ರಪತಿಗಳಾಗಿರುವಂತಹ ಸಿ ಪಿ ರಾಧಾಕೃಷ್ಣನವರನ್ನ ಆಹ್ವಾನ ಮಾಡಿದ್ದೇವೆ. ಅವರು ಕೂಡ ಆಗಮಿಸುವಂತಹವರಿದ್ದಾರೆ.
ರಾಜ್ಯಪಾಲರಿರ್ತಾರೆ. ವಿಶೇಷವಾಗಿ ಸತ್ಯಸಾಯಿ ಸೇವಾಶ್ರಮ ಮುದ್ದೇನಹಳ್ಳಿಯ ಮಧುಸೂದನ ಸಾಯಿ ಅಂತ ಅವರು ತುಂಬ ಇವತ್ತಿನ ದಿನಮಾನಗಳಲ್ಲಿ ಒಂದು ಶೈಕ್ಷಣಿಕವಾಗಿ ಆರೋಗ್ಯದ ಕ್ಷೇತ್ರದಲ್ಲಿ ಮತ್ತು ಪ್ರೋಟೀನ್ ವಿಚಾರದಲ್ಲಿ ಪೌಷ್ಟಿಕಾಂಶ ವಿಚಾರದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡ್ತಾಯಿದ್ದಾರೆ. ಅಂತಹ ಸದ್ಗುರುವಾಗಿರುವಂತಹ ಶ್ರೀ ಮಧುಸೂದನ್ ಸಾಯಿಯವರು ಬರ್ತಾಯಿದ್ದಾರೆ. ಮತ್ತು ಸೋಮಣ್ಣನವರು ಮತ್ತು ಪರಮೇಶ್ವರವರು ಇರ್ತಾರೆ. ಜೊತೆಗೆ ಡಿ ಬಿ ಜಯಚಂದ್ರರವರು ಉಸ್ತುವಾರಿ ನಮ್ಮ ದೆಹಲಿಯ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಜೊತೆಗೆ ನಮಗೆ 3 ಜನ ಎಂ ಪಿಗಳಿದ್ದಾರೆ ನಮಗಿಲ್ಲಿ. ಮೇಯ್ನ್ ಸೋಮಣ್ಣವ್ರು ಇರ್ತಾರೆ. ಆ ಭಾಗದಲ್ಲಿ ಚಿತ್ರದುರ್ಗದವರೊಬ್ಬರು, ಈ ಭಾಗದಲ್ಲಿ ರಾಮನಗರದವರೊಬ್ಬರು. ಹಾಗೆ ಅವರಿಬ್ಬರನ್ನು ಕೂಡ ಎಂ ಪಿಗಳನ್ನು ಆಹ್ವಾನ ಮಾಡಿದ್ದೀವಿ. ಜೊತೆಗೆ ನಮ್ಮ ಗ್ರಾಮಾಂತರ ಮತ್ತು ನಗರ ಇಬ್ಬರು ಶಾಸಕರು. ಇದೇನಾಗಿದೆ ಅಂದರೆ ಪ್ರತಿಯೊಂದು ಭಾಳ ರಿಸ್ಟ್ರಿಕ್ಷನ್ ಜಾಸ್ತಿ ಇದೆ. ಇಷ್ಟೇ ಜನ ಇರಬೇಕು, ಇಷ್ಟು ಮೇಲೆ ಕುಳಿತುಕೊಳ್ಬಾರ್ದು, ಅವ್ರ ಪಕ್ಕದಲ್ಲಿ ಇಷ್ಟು ಇರಬೇಕು, ಈ ಪಕ್ಕದಲ್ಲಿ ಇಷ್ಟು ಜನ ಇರಬೇಕು, ಮಧ್ಯದಲ್ಲಿ ಒಬ್ಬರೇ ಇರಬೇಕು, ಹೀಗೆಲ್ಲ ಏನೋ ರಿಸ್ಟ್ರಿಕ್ಷನ್ ಎಲ್ಲ ತುಂಬ ನಿಯಮಗಳನ್ನು ಅವ್ರು ಇಟ್ಟಿದ್ದಾರೆ. ಅವ್ರು ಮೊದಲು 6-7 ಜನಕ್ಕೆ ಮಾತ್ರ ಕೊಟ್ಟಿದ್ದರು. ಆಮೇಲೆ ಯಾಕೆಂದರೆ ಎಂ ಪಿಯವ್ರು ಕರೀರಿ ಅಂತ ಹೇಳಿ ನಮಗೇನು ಕರೆಯೋನು ಎಲ್ಲನೂ ಕರೆಯೋಕ್ಕೆ ಆಸೆ. ಆದರೆ ಅವರ ನಿಯಮಗಳನ್ನು ಪಾಲನೆ ಮಾಡೋದು ತುಂಬ ಕಷ್ಟ ಅವ್ರನ್ನೆಲ್ಲ. ಇವತ್ತು ನೋಡಿ ಅವರು ತುಂಬ ರಿಸ್ಟ್ರಿಕ್ಷನ್ ಜಾಸ್ತಿ ಅವೆಲ್ಲ. ಹೀಗೆ ಇರಬೇಕು, ಪ್ರೋಟೋಕಾಲ್ನ ಪಾಲನೆ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಹಾಗಾಗಿ ಅವ್ರನ್ನ ಕೊನೆಯ ಹಂತದಲ್ಲಿ ಅವ್ರನ್ನ ಆಹ್ವಾನ ಮಾಡಿದ್ವಿ. ಏಕೆಂದರೆ ಸೋಮಣ್ಣವರು ನಾನು ಅವ್ರಿಗೆ ಒಪ್ಪಿಸ್ತೇನೆ ಅಂತ ಹೇಳಿದರು. ಅದರಂತೆ ಅವರ ಪರ್ಮಿಷನ್ ಅವರ ಉಪರಾಷ್ಟ್ರಪತಿಗಳ ಆಫೀಸ್ನಿಂದ ಅದು ಪರ್ಮಿಷನ್ ತೆಗೆದುಕೊಂಡ್ಮೇಲೆ ಅವರಿಗೆ ಇವತ್ತು ಆಹ್ವಾನವನ್ನು ಕೊಟ್ಟಿದ್ದೇವೆ. ಅವರು ಕೂಡ ಬರುವಂತಹವರಿದ್ದಾರೆ. ಇದು 1 ಗಂಟೆ ಕಾರ್ಯಕ್ರಮ. 11 ಗಂಟೆಗೆ ಪ್ರಾರಂಭವಾಗಿ 12 ಗಂಟೆಗೆ ಮುಕ್ತಾಯ. ಏಕೆಂದರೆ ರಾಷ್ಟ್ರಪತಿಗಳದು, ರಾಜ್ಯಪಾಲರದು ಮತ್ತು ಉಪರಾಷ್ಟ್ರಪತಿಗಳದೆಲ್ಲವೂ ಕೂಡ 1 ಗಂಟೆ ಕಾರ್ಯಕ್ರಮ ಮಾತ್ರ ಸೀಮಿತ ಆಗಿರುವಂಥದ್ದು. ಕೆಲವರು ಮಾತನಾಡ್ತಾರೆ, ಮಧುಸೂದನ್ ಸಾಯಿ ಅವರು ಮಾತನಾಡ್ತಾರೆ, ಉಪರಾಷ್ಟ್ರಪತಿಗಳು ಮಾತನಾಡುವಂತಹವರಿದ್ದಾರೆ. 1 ಗಂಟೆ ಕಾರ್ಯಕ್ರಮ. ಮತ್ತು ಸಂಜೆಯಲ್ಲಿ 4 ಗಂಟೆ ಮೇಲೆ 4ರಿಂದ 8 ಗಂಟೆವರೆಗೆ ನಮ್ಮ ಶಾಲಾ ಮಕ್ಕಳು ಅವ್ರದ್ದೇ ಆದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸ್ಕೊಂಡಿದ್ದಾರೆ. ಅವರನ್ನು ಅದೇ ವೇದಿಕೆಯಲ್ಲೇ ಸಂಜೆ 4ರಿಂದ 8-8:30ವರೆಗೆ ಪ್ರದರ್ಶನ ಮಾಡ್ತಾರೆ. ಮಿಕ್ಕಂತೆ ಬಂದರವ ದಾಸೋಹ ಪ್ರಸಾದ ವ್ಯವಸ್ಥೆ ಎಲ್ಲ ಸಿದ್ಧವಾಗಿರುತ್ತೆ. ಬೆಳಗ್ಗೆ ಗದ್ದಿಗೆ ಪೂಜೆ ಇರ್ತದೆ ಮಾಮೂಲಿ. ಅದು ಬೆಳಗಿನ ಜಾವದ ಪೂಜೆ ಎಲ್ಲ ಮಾಡಿ ತಿರ್ಗಾ 7:30ಗೆ ಒಂದು ಉತ್ಸವ ಮಾಡ್ತೀವಿ. ಉತ್ಸವ ಮಾಡಿ ನಿಲ್ಲಿಸಿದ ಮೇಲೆ ಅದು ಏಕೆಂದರೆ ಬೇಗ ಮುಗಿಸ್ಬೇಕು. ಅವ್ರು ಬರೋದು ರಿಸ್ಟ್ರಿಕ್ಷನ್ 10 ಗಂಟೆ ಮೇಲೆ ಯಾರನ್ನೂ ಓಡಾಡೋಕ್ಕೆ ಬಿಡೋದಿಲ್ಲ. ಅಲ್ಲೆಲ್ಲ ಅವರು ಹ್ಯಾಂಡ್ ಓವರ್ ಮಾಡಬೇಕಾಗತ್ತೆ ಅವ್ರು ಬರೋದ್ರಿಂದ. ಅದರಿಂದ ಬೇಗ ಮುಗಿಸಿ 9 ಗಂಟೆ 9:30 ಮುಗಿಸ್ಬಿಡ್ತೀವಿ. 10 ಗಂಟೆಗೆ ಮಧುಸೂದನ್ ಸಾಯಿ ಅವರು ಬರ್ತಾರೆ. ಅದರಿಂದ ಅವ್ರು 11 ಗಂಟೆ 10:45ವರೆಗೆ ಬರ್ತಾರೆ ಇಲ್ಲಿಗೆ ಅಂತ ಅನಿಸ್ತದೆ. ಅವರೆಲ್ಲ ಟೈಮ್ ಪ್ರಕಾರನೇ ಬರುವಂತಹವರು. ಅದರಿಂದ ಅವೆಲ್ಲ ಬೆಳಗಿನ ಪೂಜಾ ಕಾರ್ಯಕ್ರಮಗಳೆಲ್ಲವೂ ಕೂಡ ಯಥಾ ಪ್ರಕಾರ ನಡೀತವೆ. ದಾಸೋಹದ ವ್ಯವಸ್ಥೆ ಏನು ಹೇಳೋಂಗಿಲ್ಲ. ಅದು ವ್ಯವಸ್ಥೆ ಪ್ರತಿ ವರ್ಷ ಮಾಡ್ದಂಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆಲ್ಲ. ಮಕ್ಕಳು, ಶಿಕ್ಷಕರು, ಸೇವಾ ಕಡೆಗಳು ಎಲ್ಲರೂ ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ಈ ಒಂದು ಸಂದರ್ಭದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಅವರೆಲ್ಲರ ಸೇವೆ ನಿಜವಾಗ್ಲೂ 1000 ಕೈಗಳಿದ್ದಾಗ ಎಲ್ಲರೂ ಕೂಡ ಅವರೆಲ್ಲ ಸೇವೆಯನ್ನು ಮಾಡ್ತಾಯಿದ್ದಾರೆ.